ಅಪ್ಪ, ಹೋದ ಕೆಲಸವು ಏನಾಯ್ತಪ್ಪ? ಮಗಳೇ ಪದ್ಮ, ಆಗೋದು ಏನಿದೆ ಅಮ್ಮ? ಈ ನಮ್ಮ ಮನೆಯಲ್ಲೊಂದು ಹೆಣ್ಣು ದೇವರು ಇದೆ ಅಂತಮ್ಮ. ಆ ಹೆಣ್ಣು ದೇವರಿಗೆ ಹರಿಕೆ ಸಲ್ಲಿಸಬೇಕಂತಮ್ಮ. ನಾವು ಹರಿಕೆ ಸಲ್ಲಿಸಬೇಕಂತೆ. ಅಪ್ಪ, ಆ ದೇವತೆಗೆ ಹರಿಕೆಯನ್ನು ಸಲ್ಲಿಸಲಿಕ್ಕೆ ಪೂಜಾ ಸಾಹಿತ್ಯಗಳು ಏನಾದ್ರೂ ಹೇಳಿದ್ರೇನಪ್ಪ? ಹೇಳಿದ್ರೇನು? ಹೇಳಿದ್ದಾರಮ್ಮ, ಹೇಳಿದ್ದಾರೆ. ಕುಂಕುಮ ಅರಿಶಿನದಿಂದ ರಂಗ ಸಿದ್ಧತೆಯನ್ನು ಮಾಡಿ ರಂಗವಲ್ಲಿಯನ್ನು ಹೊಯ್ದು ಆ ಕುಂಭಕ್ಕೆ ಜೀವಂತ ಜಡಿ ಕೂಸಿನನ್ನು ಆಹುತಿ ಕೊಡಬೇಕಂತಮ್ಮ. ಕುಂಭಕ್ಕೆ ಆಹುತಿ ಕೊಡಬೇಕಂತೆ. ಅಪ್ಪ, ಆ ಕಂದನ ಪ್ರಾಣ ತೆಗೆದು ದೇವತೆಗೆಯನ್ನು ಹರಿಕೆ ಸಲ್ಲಿಸೋದು ಇದೆಂತ ವಿಚಿತ್ರಪ್ಪ, ಇದೆಂತ ವಿಚಿತ್ರ. ಆ ದೇವತೆಗೆ ಆ ಬೀಬಿ ಫಾತಿಮಗ ಹುಚ್ಚ ಹಿಡ್ದದೋ ಅಥವಾ ನಿನಗ ಹುಚ್ಚ ಹಿಡ್ದದೋ ಅಪ್ಪ? ನೋಡಮ್ಮ ಮಗಳು, ಬೀಬಿ ಫಾತಿಮ ಹೇಳಿದಂತೆ ನಾನು ನನ್ನ ರೋಗವನ್ನು ನಿವಾರಣೆ ಮಾಡಿಕೊಳ್ಳಬೇಕಾದರೆ ಜೀವಂತ ಶಿಶು ಹತ್ಯೆ ಮಾಡಲೇಬೇಕಮ್ಮ. ಶಿಶು ಹತ್ಯೆ ಮಾಡಲೇಬೇಕು. ಅಪ್ಪ, ಅಪ್ಪ, ನಾನು ನಿನ್ನ ಕಣ್ಣ ಎದುರಿಗೆ ಇಂಥ ಘಟನೆಗಳನ್ನು ನಾನು ಸಹಿಸಲಾರೆನಪ್ಪ, ಸಹಿಸಲಾರೆನು. ಪದ್ಮ, ಹಾಗೆಲ್ಲ ಮಾತನಾಡಬೇಡಮ್ಮ, ಮಾತನಾಡಬೇಡ. ಸುಮ್ಮನೆ ಹೊರಗೆ ನಡೆಯಮ್ಮ, ಸುಮ್ಮನೆ ಹೊರಗೆ ನಡೆ. ನಿಂಗಪ್ಪ, ಕೇಳಿದ್ಯಾ ನನ್ನ ತಂದೆಯ ಆಟನ್ನು? ಅದೇ ಬೀಬಿ ಫಾತಿಮಾ ಕಂದನ ಪ್ರಾಣ ಹೊಡಿ ಅಂತ ಹೇಳಿದ್ದಾಳಂತಪ್ಪ, ಹೇಳಿದಾಳಂತೆ. ಯವ್ವ ತಾಯಿಯವ್ರ, ಅವ್ರ ಮೊದಲ ಅಂಟಿಮಿಗಡಿ ಗೌಡ್ರ ಅವ್ರ ಏನ್ ಯಾಕೆ ಮಾಡೋ ನೀವು ಸುಮ್ಮ ಒಳಗೆ ನಡ್ರಿ. ಯವ್ವ ನಿಂಗ ಅಲ್ಲಿಯ ಓಣಿಯಲ್ಲಿ ಯಾವುದಾದರೊಂದು ಜಡಿ ಕೂಸು ಇದ್ದರೆ ಕರೆದುಕೊಂಡು ಬಾರು. ಹ, ಅಲ್ಲಿ ನೋಡು, ನೀಲಮ್ಮನ ಕಂದ ಆಟ ಆಡಲಿಕ್ಕೆ ಹತ್ತಿದೆ. ಹೋಗಿ ಆ ಕಂದನನ್ನು ಕರೆದುಕೊಂಡು ಬಾರು. ನಿಂಗ ಅದ್ಯಾದ ಕೊಳೆ ಮೈತ್ರಿ ಗೌಡ್ರ? ಲೇ ನಿಂಗ, ನಾನು ಹೇಳಿದಂತೆ ಮಾಡುವುದು ನಿನ್ನ ಕೆಲಸ. ನನಗೆ ಅಡ್ಡಿ ಬರಬೇಡಲೇ ಮಗನ. ಇಲ್ಲವಾದರೆ ಕೂಸಿನ ಬದಲು ನಿನ್ನ ರೊಂಡ ಕಡಿತೇನೆ ಮಗನ. ಹುಷಾರ್. ಆತಡ್ರಿ ಗೌಡ್ರ, ನೀವು ಮನೆ ಕಡೆ ನಡ್ರಿ. ನೋಡು ಮ್ಯಾನಿನ ಹೋಗಿ ಬರ್ತಂತೆ. ಬಾ ಇದೆ ನಿಮ್ಮ ನಮ್ ಗೌರವ ಕೆಲ್ಸಕ್ಕೆ ಹೋಗ್ಯಾಳ. ನೀನ್ ಅಲ್ಲೇ ಕರ್ಕೊಂಡ್ ಬಾ ಇಲ್ಲಿ. ಬರ್ರಿ ಅಪ್ಪ ಗೌಡ್ರ, ನೀವ್ ಹೇಳಂಗ್ ಕಂಡಾಪಟಿ ಕಷ್ಟಪಟ್ ಓಣ್ ತಿರ್ಗಾಡ್ರಿ ಗೌಡ್ರ. ಅನಾಶಾಗಿ ತಮ್ಮಟ್ಗ್ಯಾರ ನೀಲಮ್ಮನ ಮಗನ ಬತ್ ನೋಡ್ರಿ ಗೌಡ್ರ. ನಿಮ್ ಕೆಲ್ಸ ಬೇಕಾದಂಗ್ ಮಾಡ್ಕೋರಿ. ಲೇ ನಿಂಗ, ಕೂಸಿನನ್ನು ಕೊಟ್ಟು ಎಲ್ಲಿಗೆ ಹೋಗುತ್ತೇನೆ ಮಗನ? ಅಲ್ಲಿ ಹಿತ್ತಲದಲ್ಲಿರುವ ದೊಡ್ಡ ಕುಡಗಲನ್ನು ತೆಗೆದುಕೊಂಡು ಬಾ. ಆ ಕುಡಗಲನ್ನು ತಂದು ಈ ಕನ್ನಡ ರುಂಡವನ್ನು
ಕಡಿದು ಆ ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಲೇ ನಿಂಗ? ಆದ್ರಪ್ಪ ಗೌಡ್ರ. ಹಿತ್ತರದಾಗ ಕತ್ತರ ಗೌ ಐತ್ರಿಯಪ್ಪ, ಅಲ್ಲೇನು ಬರ್ತೈತ್ರಿ ಹುಡುಗೋಲ? ನನ್ ಕೆಟ್ಟ ಅಂಜಿಕೆ ಬರತ್ರಿಯಪ್ಪ ಗೌಡ್ರ, ನಾನು ಹೊಟ್ಟವಲ್ರಿ. ಲೇನಿಂಗ ಸರಿಯಾಗಿ ಹುಡುಕಿ ನೋಡಲಿ, ಅಲ್ಲೇ ಮೇಲಿನ ಮೇಲಿದ್ದೆ ನೋಡು, ಸರಿಯಾಗಿ ಹುಡುಕಿಕೊಂಡು ಬಾ ಹೋಗು. ಆತರಿಪ್ಪ ಗೌಡ್ರ, ಮತ್ತಿನ್ ಏನ್ ಮಾಡಾಕ ಬರುದಿಲ್ಲ ಇಲ್ರಿ? ನಿಂಗ ಲೇ ನಿಂಗ ಹಾಗೇಕೆ ನಾಯಿ ಹಾಗೆ ತೇಕುತ್ತಿದೆ ಮಗನ? ಅಲ್ಲಿ ಮನೆಯಲ್ಲಿರುವ ಹಿಂದಿನ ಕಿಟಕಿ ಬಾಗಿಲುಗಳನ್ನು ಎಲ್ಲ ಚೆನ್ನಾಗಿ ಮುಚ್ಚಿ ಹೋಗುವ. ಆತ್ರಿಪ್ಪ ಗೌಡ್ರ, ಅದೊಂದು ಬಾಕಿ ಐತೇನ್ರಿ? ಹೋಗಿ ಬರ್ತಾನ್ರಿ. ಸರಿಯಾಗಿ ಮುಚ್ಚಿ ಬಾ ಮಗನ. ಗೌಡ್ರ ಎಲ್ಲಾ ಬಂದು ಬಾಕಿ ಮಾಡೀನ್ರಿ. ಒಟ್ಟ ಒಂದು ಗುಪ್ತ ಚೌಕಾರಿ ನಿಮ್ ಕೆಲಸ ಬೇಕಾದಂಗ ಮಾಡ್ರಿ. ಆ ಕಂದನಿಗೆ ಕುಂಕುಮ ಹಚ್ಚಿ ಆ ಕಂದನ ರುಂಡ ಕಡಿದು ಆ ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಲೇ ನಿಜ? ಅಯ್ಯಪ್ಪ ಗೌಡ್ರ, ಆ ಬೀದಿ ಪಚಡಿ ನಿಮಗ್ ಮಾಡಕ್ ಹೇಳ್ರಿ ಗೌಡ್ರ. ನೀವು ಮಾಡಿವ್ರ ನಿಮ್ ಕಾಡಾಡ್ ದೂರ ಆಗತ್ರಿ ಅಪ್ಪ ಗೌಡ್ರ, ನೀವು ಮಾಡ್ರಿ ಅದನ್ನ. ಏನಿಂಗ ನಾನೇ ಮಾಡುತ್ತೇನೆ ಮಗನ, ನಾನೇ ಮಾಡುತ್ತೇನೆ. ಮೊದಲು ಎಲ್ಲ ಕಿಟಕಿ ಬಾಗಿಲುಗಳನ್ನು ಚೆನ್ನಾಗಿ ಹಾಕಿದ್ದೇನೆ, ಇನ್ನೊಂದು ಸಾರಿ ನೋಡಿಕೊಂಡು ಬರಲೇ ನಿಂಗ? ಆದ್ರಪ್ಪ ಗೌಡ್ರ. ಗೌಡ್ರ ಕಿಡಿಕಿ ಒಂದ್ ಸ್ವಲ್ಪ ಪಲ್ ಉಳಿದಿತ್ರಿ, ಹೇಳಿ ಬೇಸ್ ಮಾಡಿದ್ರು ನೋಡ್ರಿ, ಅದನ್ನ ಸಾಕ ಮಾಡಿ ಬ್ಯಾನ್ರಿ. ಈಗ ಕೊಡಗಲನ್ನು ತೆಗೆದುಕೊಳ್ಳಲೇ ನಿಂಗ? ಬ್ಯಾಡ್ ಬಿಡ್ರಿ ಗೌಡ್ರ, ಇಂದ ಬೆಳಗಾಕ್ ಮಾಡತಿ. ಏ ಮಗನ, ಆ ಕೂಸಿನ ಬದಲಾಗಿ ನಿನ್ನ ರುಂಡವನ್ನು ಕತ್ತರಿಸಬೇಕೇನೋ? ಆತಾಡ್ರಿಪ್ಪ ಗೌಡ್ರ, ಮತ್ತಿನ್ ಏನ್ ಮಾಡಕ್ ಬರತ್ರಿ? ಮಾಡುವ ಕೆಲಸ ಸರಿಯಾಗಿ ಮಾಡಲೇ ಮಗನ. ಗೌಡ್ರ ಅಂಜಿಕೆ ಬರತ್ರಿ, ಹಂಗ್ ಮಾಡ್ಬೇಕ್ರಿ ಅಪ್ಪ ಗೌಡ್ರ. ಕೊಡಗಲನ್ನು ಮರ್ಯಾದೆಯಿಂದ ಎತ್ತಿಕೊಡಲೇ ನಿಂಗ? ಆತ್ರಿಪ್ಪ ಗೌಡ್ರ, ಅದ ಗಚ್ಚಿ ಹಿಡ್ಕೊಂಡ್ಬಿಡ್ರಿ ಪಟ್ನ. ಹಾಗೆ ಕೈ ನಡುಗಿಸುತ್ತೋ ಗೌಡ್ರ, ಕೊಡು ಟೈಮ್ ಗಚ್ಚಿ ಹಿಡ್ಕೋದಿಲ್ಲಕ್ರಿ. ಹಾಗೇಕೆ ಮುದುಕರ ಹಾಗೆ ಕೈ ನಡುಗುತ್ತಿದೆಯೋ? ಹುಡುಗಲ್ಲಗದನ ಹಂಗೈತ್ರಿ ಅಪ್ಪ, ಕೈ ಅಡ್ಡ ಅಲ್ರಿ. ಯಾರೇ ಮಗನ ತಾ ಇನ್ನೊಂದ್ ತಾಸಿಗೆ ಕುಂಡಿ ನಡ್ಗಲಕತ್ತೈತ್ರಿ ಗೌಡ್ರ. ಏನಿಗ ಇನ್ನೊಂದು ಸಾರಿ ಹೀಗೆ ಮಾಡಿದರ ಮಗನ ಅದೇ ಕುಡುಗೋಲಿನಿಂದ ನಿನ್ನ ರುಂಡವನ್ನು ಕತ್ತರಿಸಿ ಬಿಟ್ಟೆನು. ಹುಷಾರ್. ಪಟ್ನೆ ಹೇಳ್ರಿ ಗೌಡ್ರ, ಗಚ್ಚಂಗೆ ಆಗಲೇ ಮಗನ. ಆ ಸುಮ್ಮನೆ ಕೂಸಿನ ಕುಳಿತು ಎಲ್ಲವಾದ
ಇಲ್ಲವಾದರೆ ನನ್ನ ಪ್ರಾಣ ತೆಗೆದುಕೊಳ್ಳು. ಅಮ್ಮ, ನೀನು ಸುಮ್ಮನೆ ಒಳಗೆ ಹೋಗು. ನೀಯ ಕೂಸಿನನ್ನು ಸರಿಯಾಗಿ ಹಿಡಿದುಕೋ ಮಗನ. ಅಂತ ಕೆಲಸ ಮಾಡಿದ್ರು ಯಪ್ಪ ಗೌಡ್ರು. ಏನಿಗೆ ಸುಮ್ಮನೆ ಯಾಕೆ ಬಾಯಿ ಉದ್ದು ಬಿಡುತ್ತೇನೆ ಮಗನ? ಈ ಕುಡಗಾಲನ್ನು ಒಯ್ದು ಎಲ್ಲಿ ಇತ್ತು ಅಲ್ಲಿ ಹಿತ್ತಲದಲ್ಲಿ ಚೆನ್ನಾಗಿ ತೆಗೆದಿಟ್ಟು ಬರಲೇ ಮಗನ. ಯಪ್ಪ ಗೌಡ್ರ, ಆ ಕುಡ್ಗೋಲ ಆಕಾರ ಹೆಂಗ ಐತ್ ನೋಡ್ರಿ ಯಪ್ಪ ಗೌಡ್ರ, ಹೆಂಗಾರ ಹೇಳ್ರಿ ಅದನ್ನ ಕೈಯಲ್ಲಿ ಹಿಡಿದುಕೊಂಡು ಒಯ್ಯಲೇ ಮಗನ. ಇಲ್ಲವಾದರೆ ತಲೆ ಮೇಲೆ ಹೊತ್ತುಕೊಂಡು ಹೋಗುವ. ಯಪ್ಪ ಗೌಡ್ರ ಕೊಡ್ರಿ ಅಂತ ನೋಡು, ಧೈರ್ಯ ಮಾಡಿ ತಗೋತನ. ತೆಗೆದುಕೊಳ್ಳಲೇ ಮಗನ. ಯಪ್ಪ ಗೌಡ್ರ ಅವಸರ ಮಾಡ್ಬೇಡ ಗಾಬ್ರಿ ಯಪ್ಪ, ಎಲ್ಲಿ ಹಿಡಿಬೇಕಂತ ನಮಗೂ ಗೊತ್ತಾಗಲ್ಲಾಗೈತ್ರಿ. ನಿಜ ಆ ಕುಡುಗೋಲನ್ನು ಹಿತ್ತಲದಲ್ಲಿ ಚೆನ್ನಾಗಿ ಮುಚ್ಚಿಡು. ಹಾಗೆ ಆ ಕೂಸಿನ ಶವದ ಮೇಲೆ ಬುಟ್ಟಿಯನ್ನು ಮುಚ್ಚಿ ಮೇಲೆ ಕೆಂಪು ವಸ್ತ್ರವನ್ನು ಹೊಚ್ಚಿಬಿಡು. ಆತ್ರಿಪ್ಪ ಗೌಡ್ರ. ಕುಡುಗೋಲನ್ನು ಒಯ್ದು ಚೆನ್ನಾಗಿ ಇಟ್ಟು ಬರಲೇ ಮಗನ. ಹೇಳ್ರಪ್ಪ ಗೌಡ್ರ. ಈ ಸದ್ಯದಲ್ಲಿ ನಾವು ಅನಾವಶ್ಯಕವಾಗಿ ನಡೆದ ಕಾರಣದಿಂದಾಗಿ ಬಹಳ ಜಾಗ್ರತೆಯಿಂದ ಇರಬೇಕಾಗಿದೆ. ಹಾಗೆ ಹೋಗಿ ಊರಲ್ಲಿ ವಾತಾವರಣ ಏನಿದೆ ಎಂದು ನೋಡಿಕೊಂಡು ಬಾ. ಒಳ್ಳೆಯಪ್ಪ ಗೌಡ್ರ, ಬೇಕಾದಂಗ ಹೋರಿ ನೀವು ಹೊಲ ಕಡೆ ಹೋರಿ. ಆದ್ರ ನೋಡಿಕೊಂಡು ಬಂದು ನನಗೆ ಭೇಟಿ ಆಗಲೇ ಮಗನ. ಬೇಕಾದಂಗ ಜಲ್ ಬಿಟ್ಟು ಹೋರಿ. ನಾ ಈ ಮ್ಯಾಗಿನ ಓಣ್ಯಾಗ ತೆಗಿನ ಓಣ್ಯಾಗ ಎಲ್ಲ ಹಾಳು ಬರ್ತೇನ್ರಿ, ವಾತಾವರಣ ತಿಳ್ಕೊಂಡು ಬರ್ತೇನ್ರಿ. ಬಪ್ಪಾರೆ ಮಗನ ಗೌಡ, ಮಗ ಮಾಡುದೆಲ್ಲ ಮಾಡ್ಯಾನ. ಆ ತಮ್ಮಡಿಗ ನೀಲಾಮನ ಮಗನ ಕಡ್ದ ಮನಿ ಶಾಂತಿ ಮಾಡ್ಕೊಂಡ ವಾತಾವರಣ ನೋಡ್ಕೊಂಬ ಮಗ. ವಾತಾವರಣ ಈಗ ಸೀದಾ ಊರ್ ರಕ್ಷಾಗ ಹೋಗ್ಕನ. ಹೆಂಗಿದ್ರು ಈ ಹಿಡ್ಕಲ್ ಊರ್ ರಕ್ಷಾಗ 4 ಮಂದಿ ಹಿರಿಯರ್ ಕೂತೇ ಇರ್ತಾರೆ ಅಮೋಘ ಸಿದ್ದನ ಜಾತ್ರೆ ಸಂಬಂಧ. ತಮ್ಮ ಇದೇನು ರಗತ ಕೇಳ್ತಾರ ಅವ್ರ. ನಮ್ಮ ನಾಗರಾಜ್ ಗೌಡ ಆ ತಮ್ಮಟಿಗಾರ ನೀಲಾಮನ ಮಗನ ಕಡ್ದಾನ ಅಂತೇಳಿ ಸುದ್ದಿ ಮಾಡಿ ಬರ್ಲಿಕ್ಕಂತ ಹಿಂಗ ಅಲ್ಲೇ ಗೌಡ ಬರ್ತಾನ. ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಬಡತನದ ಕಿಚ್ಚಿಗಾಗಿ ಮಗನನ್ನು ಮನೆಯಾಗ ಬಿಟ್ಟು
ಕೂಲಿ ಕೆಲಸಕ್ಕೆ ಹೋಗಿ ಬರುವುದರಾಗ ಮನ್ಯಾಗ ನನ್ನ ಮಗವೇ ಇಲ್ವಾ? ಇಲ್ವೇ ಇಲ್ಲ. ಓಣ್ಯಾಗ ಹೋಗ್ಯಾನಂತ ನೋಡ್ಲಕ್ ಬಂದ್ರ ನನ್ನ ಮಗನೇ ಕಾಣವಲ್ಲವಾ? ಕಾಣವಲ್ಲ. ಏಯಪ್ಪ, ನನ್ನ ಮಗನನ್ನು ನೋಡಿದೇನಪ್ಪ, ನೋಡಿದೇನು. ಹೋಗ ಯಾವ ಹೋಗ ಅವ್ನವ್ನ ನಾನು ಏನ್ ತಡೆಬೇಡ ಅಲ್ಲಕ್ಕ 28 ಮಕ್ಳ ಆಡ್ದಿಕ್ಸ ಏನ್ ಮಸೂತ್ಯಾಗ ಮಣಿಯಾವೋ ಏನ್ ಅಮೌಷದ ಗುಡಿ ಆಗ ಮಣಿಯಾವ ನನಗ ಗೊತ್ತದ. ನಿನ್ ಮಗನ ವಿಚಾರ ನಡಿ ಹೋಗ ಹೋಗ ಕಡೆ. ಅಮೋಘ ಸಿದ್ದೇಶ, ಅಮೋಘ ಸಿದ್ದೇಶ. ದೇವರು ಕೈಗೆ ಬಂದ ತುತ್ತನು ಬಾಯಿಗೆ ಬರಲಿಲ್ಲಪ್ಪ, ಬಾಯಿಗೆ. ಲಿಂಗಪ್ಪ, ಲಿಂಗಪ್ಪ, ನನ್ನ ಮಗನನ್ನು ನೋಡಿದ್ದೇನೆ, ಬೇಗನೆ ಹೇಳಪ್ಪ, ಬೇಗನೆ ಹೇಳು. ನೋಡುವ ನೀನು ಅಕ್ಕ, ನೀ ಯಾವಾಗ ಹಿಂಗತಿ ಅಂದ ಬಳಕ ಹೇಳ್ತನು, ಆದ್ರ ನೀ ಯಾರ ಮುಂದೆ ಹೇಳ್ಬೇಡ ನೋಡುವ ಅಂದ್ರ ಹೇಳ್ತೀನಿ ನಾನು. ಲಿಂಗಪ್ಪ, ನನ್ನ ಮಗನು ನನಗೆ ದೊರಕಿದರು ಸಾಕಪ್ಪ, ಸಾಕು. ನಾನು ಯಾರು ಮುಂದೆ ಹೇಳುವುದಿಲ್ಲ, ಬೇಗನೆ ಹೇಳು ಲಿಂಗಪ್ಪ, ಬೇಗನೆ ಹೇಳು. ನೋಡುವ ನೀಲು ಅಕ್ಕ, ನಮ್ಮ ನಡಟಿ ನಾಗರಾಗೌಡ ತನ್ನ ಮನಿ ಹೆಣ್ಣು ದೇವ್ರ ಹರಕೆ ಸರಿಸ್ಲಾಕ ನಿನ್ನ ಮಗನ ಅವತ್ಯ ಕೊಟ್ಟಾನವ್ವ. ಇಷ್ಟೈತ್ ನೋಡಿ ರಕ್ಕಿ ಕತಿ. ಅಮೋಘ ಸಿದ್ದೇಶ, ಅಮೋಘ ಸಿದ್ದೇಶ. ನನ್ನ ಮಗನ ದುರ್ಮರಣವ್ವ, ದುರ್ಮರಣ. ಏನೋ ನಾಗರಾಯ, ನಿನ್ನ ವಂಶ ನರವಂಶ ಆಗಲಿ, ನಿನ್ನ ಮನೆ ಹಾಳಾಗಲಿ. ಲಿಂಗಪ್ಪ, ನನಗೆ ನನ್ನ ಮುಂದಿನ ಹಾದಿ ಹೇಳು ಲಿಂಗಪ್ಪ, ನನಗೆ ಮುಂದಿನ ಹಾದಿ. ನೋಡುವ ನೀಲು ಅಕ್ಕ, ಆ ಸೀದಾ ತೊರವಿ ಗ್ರಾಮಕ್ಕೆ ಹೋಗ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ. ಆ ತೊರವಿ ಗ್ರಾಮದ ಪೊಲೀಸ್ ಅಧಿಕಾರಿಗಳು ಬಂದ ನಿನ್ನ ಮಗನ ಪತ್ತೆ ಹಚ್ಕೊಡ್ತಾರವಾ. ನೀಲು ಅಕ್ಕ ಅಷ್ಟು ಮಾಡ. ಲಿಂಗಪ್ಪ, ನೀನು ಬಾರಪ್ಪ, ತೊರವಿ ಗ್ರಾಮಕ್ಕೆ ಹೋಗಿ ಬರೋಣಂತೆ, ಬಾರಪ್ಪ, ಬಾ. ಅವ್ವ ಹೋಗ ನಮ್ಮವ್ವ ಹೋಗ. ಸುಮ್ಮ ಮಗ ಮಗ ಅಂತೇಳಿ ಬಿದ್ದು ಬಿದ್ದು ಸಾವುತಿ ಅತ್ತ ಅದೇನೋ ಹೇಳಿರ ನಮಾಜ್ ಮಾಡಕ್ ಹೋನ ಮಸೂತಿನ ಬಂದು ಕೋಳಿಗೆ ಬತ್ತ. ಹೋಗ ನಮ್ಮವ್ವ ಹೋಗ. ನಮ್ಮ ಸಾವುಕಾರ ಯಾವತ್ತು ಕಚೇರಿಯಾಗ ಇರ್ತಾನೆ ನಾವ. ಇವರು ಹುತ್ತಿನಾಗ ಕೈ ಇಡು ಅನ್ನಕ್ಕೆ ನೋಡಿ. ಹೋಗ ನಮ್ಮವ್ವ ಹೋಗ. ಇಂಥ ಗಂಟು ಬೀತಿರ್ಲ ಜಗ ತುಂಬ ಅಲ್ಲ ಹೋಗ್ರೆ. ನಾನೇ ಹೋಗುವೇನು, ಹೋಗು ಲಿಂಗಪ್ಪ, ಹೋಗು. ಕಂದ ಮುಕ್ಕುದೇಶ, ಎಲ್ಲಿರುವೆ ಕಂದ, ಎಲ್ಲಿರುವೆ ಅಪ್ಪ, ಎಲ್ಲಿರುವೆ? ನಿನ್ನನ್ನು ಆಗಲಿ ನಾನು ಹೇಗೆ ಇರಲಿ ಕಂದ, ಹೇಗೆ ಇರುವೆ? ಬಾಳಲಿ ಎಲ್ಲ ಬಾಳುವ ಬಸವನಂತ
ಅಯ್ಯಪ್ಪ ಗೌಡ್ರ ಗೌಡ್ರ ಜಲ್ದಿ ಬರ್ರಿ ಅಪ್ಪ ಗಾತಿ ಗತಿ ಬರ್ರಿ. ಯಾಕಲೇ ಮಗನ ನಿಂಗ ಹೀಗೇಕೆ ತೇಕುತ್ತ ಮಾಡಿ ಬಂದ್ರಿವೆ? ಯಪ್ಪ ಗೌಡ್ರ ಆ ತಮ್ಮಡ್ಗ ನೀಲಮ್ಮ ನಿಮ್ ಮ್ಯಾಲ ಕಂಪ್ಲೇಂಟ್ ಕೊಟ್ಟಾತ್ರಿ ಅಪ್ಪ ಗೌಡ್ರ. ಜಾಗಿ ಗಾಡಿ ಇಲ್ಲೇ ಬಂದೈತ್ರಿ ಅಪ್ಪ ಗೌಡ್ರ. ಹಾ ಏನಾಯ್ತು ನಿಂಗ? ಆ ನೀನಮ್ಮ ನಮ್ಮ ಮೇಲೆ ಪ್ರಾದಿ ಕೊಟ್ಟಿರೋಳು ನೋಡು. ಆ ಪೊಲೀಸರ ಗಾಡಿ ಇತ್ತ ಕಡೆ ಏನಾದ್ರು ಬಂತೇನು ನೋಡಲು ಏನಿಂಗ? ಯಪ್ಪ ಗೌಡ್ರ ತೇಟ್ ನಿಮ್ಗತ್ತಿನ ಒಂದ್ ಇದೇ ಹಾಡಿಗಾಡಿ ಕ್ರಾಸಿಗೆ ಮರ್ಡರ್ ಆಗೈತ್ರಿ. ಅವ್ರ ಅದನ್ನ ಮುಗಿಸ್ಕೊಂಡು ಬರುವಾಗ ನೀವು ಏನೇನ್ ವಿಚಾರ ಮಾಡ್ಕೋತೀರಿ ಮಾಡ್ಕೋರಿ ಅಪ್ಪ ಗೌಡ್ರ. ನನಗೆ ಅನ್ಕ ನಿಮ್ಮ ಜೀತದ ಮಣ್ಣಿನ ಸಹಕಾನ ಮೆಟ್ಟಾನೆ ಬಿಡ್ರಿ. ಹಾಗೆ ಕಲೆ ಏನಿಂಗ ಮಗನ? ಪದ್ಮ ಪದ್ಮ ಯಾಕಪ್ಪ ಹೀಗೇಕೆ ಗಾಬರಿಯಾಗಿ ನಿಂತಿರ್ತಿ? ಏನಾಯ್ತು ಹೇಳುವಪ್ಪ ಹೇಳು. ಪದ್ಮ ನಮ್ಮನ್ನು ಹಿಡಿದುಕೊಂಡು ಹೋಗಲು ಪೊಲೀಸರು ಬಂದಿರುವರಂತಮ್ಮ. ನಾವು ಮಾಡಿದ ಕೆಲಸಕ್ಕೆ ಆ ವಿಧಿ ಕೈವಾಡ ಒಂದು ಜೋಡಾಗಿದೆ ಕಾಣುತ್ತದೆ ಅಮ್ಮ. ಜೋಡಾಗಿ ಬಿಟ್ಟಿದೆ ಅನಿಸುತ್ತದೆ ಪದ್ಮ. ಈಗ ಏನು ಮಾಡಬೇಕು ಹೇಳು ಪದ್ಮ, ಏನು ಮಾಡಬೇಕು ಹೇಳು. ಅಪ್ಪ ಇದಕ್ಕೊಂದು ಉಪಾಯವನ್ನಾದರೂ ಹುಡುಕಮ್ಮ, ಉಪಾಯವನ್ನಾದರೂ ಹುಡುಕು. ನೀನು ಜ್ಞಾನ ಶಕ್ತಿ ಉಳ್ಳವಳಿದ್ದೀಯ ಮಗಳೇ, ಜ್ಞಾನ ಶಕ್ತಿ ಉಳ್ಳವಳು. ಅಪ್ಪ ನನಗೊಂದ ಯೋಚನೆ ಹೊಳೆಯಿತು. ಆ ಮಾಯದ ಗುಡ್ಡದ ಮೇಗಿರುವ ಮಾಯ ಸ್ವರೂಪನಾದ ಅಮೋಘ ಸಿದ್ದೇಶನಿಗೆ ಶರಣಾರ್ಥಿ ಆಗು. ಅಂತರ ನಿನಗೆ ಕಂಟಕ ಬಯಲು ಆಗುತ್ತದಪ್ಪ, ಬಯಲವಾಗುತ್ತದೆ. ನಿನಗೆ ಎಷ್ಟು ಸಾರಿ ಹೇಳಬೇಕು? ಅಂತವರ ಹೆಸರು ನನ್ನ ಮುಂದೆ ಎತ್ತಬೇಡವೆಂದು ಎಷ್ಟು ಸಾರಿ ಹೇಳಬೇಕು ಹೇಳು. ಇನ್ನೊಂದು ಸಾರಿ ಅಂತ ಬೂದಿ ಬರಕರ ವಿಷಯ ನನ್ನ ಮುಂದೆ ಎತ್ತಬೇಡ. ಇಲ್ಲಪ್ಪ ನೀನು ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗದಿದ್ದರೆ ನಿನ್ನ ಬಂಧನ ಬಯಲು ಆಗುವುದಿಲ್ಲಪ್ಪ. ತಡ ಮಾಡಬೇಡ, ಬೇಗನೆ ಹೊರಡು. ಇರಲಿ ಮಗಳೇ ಇರಲಿ, ಹೋಗುತ್ತೇನಮ್ಮ ಹೋಗುತ್ತೇನೆ. ಹೋಗಿ ಶರಣು ಮಾಡಿ ತಪ್ಪಾಯಿತೆಂದು ಬೇಡಿಕೊಂಡು ಬರುತ್ತೇನೆ ಮಗಳೇ, ಬೇಡಿಕೊಂಡು ಬರುತ್ತೇನೆ. ದೇವಾ ಗುರು ಸೋಮಲಿಂಗೇಶ್ವರ, ಈ ನಿನ್ನ ಮಾಯ ಸ್ವರೂಪ ಮಗನಾಟವು ಜಗಕ್ಕೆ ತಿಳಿಯದ ಎತ್ತು. ಜಗದ ರಕ್ಷಕ ನೀತಿ ನಾಯಕ ಲೋಕ ರಕ್ಷಕನಾದ ಸೋಮಲಿಂಗೇಶ್ವರ, ಎಂದು ಈ ನಿನ್ನ ಮಗಳಿಗೆ ಆಪತ್ತ ಬಂದಿರ್ತದೆ. ಕಣ್ಣು ತೆರೆದ ನೋಡು ಕರುಣಾಳು ಗುರು ಸೋಮಲಿಂಗೇಶ್ವರ. ಸೋಮಲಿಂಗೇಶ್ವರ ಕಾಪಾಡು ಶಂಕರನೇ ದೇವಾ, ಕಾಪಾಡು ಶಂಕರನೇ. ಸಂದೇಹ
ಶರಣ. ಶರಣ ಬಂದವರು ಯಾರು? ದೇವ, ಈ ನಿಮ್ಮ ಮಹಿಮೆಯನ್ನು ತಿಳಿಯಲಾರದೆ, ನೀವು ಎಂತವರು ಎನ್ನುವುದು ಅರಿತುಕೊಳ್ಳಲಾರದೆ ಏನೇನು ಮಾತನಾಡಿ ತಪ್ಪು ಮಾಡಿಬಿಟ್ಟೆ ದೇವ, ತಪ್ಪು ಮಾಡಿಬಿಟ್ಟೆ. ನನ್ನ ತಪ್ಪನ್ನು ಕ್ಷಮಿಸಿರಿ ದೇವ, ಕ್ಷಮಿಸಿರಿ ದೇವ. ಈ ಸದ್ಯದಲ್ಲಿ ನನಗೊಂದು ಕಾಡಾಟ ಬಂದಿದೆ ದೇವ, ಕಾಡಾಟ ಬಂದಿದೆ. ಆ ಸಂಕಟವನ್ನು ಬಯಲು ಮಾಡು ದೇವ, ನಿಮ್ಮ ಪಾದದ ಮೇಲೆ ಬೀಳುವೆ ಪರಮ ಪಾವನ ಮೂರ್ತಿ ನಾಗರಾಯ, ಈಗೆಲ್ಲಾದರೂ ಅರಿವಾಯ್ತಾ ಈ ನನ್ನ ಗರ್ವತನ ಬುದ್ಧಿಗೆ, ಈ ನಿನ್ನ ಶ್ರೀಮಂತಿಕೆ ಮನದಲ್ಲಿ ಎಷ್ಟೊಂದು ಮಾತನಾಡಿದೆ ನಾಗರಾಯ. ಈ ನಿನ್ನ ಮಗಳ ಇಟ್ಟ ಅಚಲ ಭಕ್ತಿಯು ನಿನ್ನನ್ನು ಕಾಪಾಡಿತು ನಾಗರಾಯ. ಅರಿವಾಯಿತು ದೇವ, ಅರಿವಾಯಿತು. ಬೇಡಿದವರಿಗೆ ಮೋಕ್ಷ ದೊರಕಿಸಿ ಕೊಡುವುದು ಕೊಡಿರಿ ದೇವ. ದೇವ, ಈ ನಿಮ್ಮ ಸರಳ ಸ್ವಭಾವವನ್ನು ಅರಿತುಕೊಂಡೆ. ಇಂದಿಗೆ ಕೂಡಿ ಬಂತು ದೇವ ನಮ್ಮ ನಿಮ್ಮರೆ ನಾಡು ಬಂಧನ. ದೇವ, ಲಘು ಬೇಗನೆಯಿಂದ ನಿಮ್ಮ ಶಿಷ್ಯರೊಡನೆ ನಿಮ್ಮ ದಂಡನ್ನು ತಂದು ನನ್ನ ಮಗಳನ್ನು ಮದುವೆ ಮಾಡಿಕೊಂಡು ಹೋಗಿರಿ ದೇವ, ಮದುವೆ ಮಾಡಿಕೊಂಡು ಹೋಗಿರಿ. ತೆಗೆದುಕೊಳ್ಳಿರಿ ದೇವ ಒಂದು ಸಲಿಗೆ ನವಣೆಯನ್ನು. ಕಾಳಿಗೊಂದು ಆಳು ತರಲು ಆ ಮಂತ್ರ ಕೊಡುತ್ತೇನೆ, ತೆಗೆದುಕೊಳ್ಳಿರಿ ದೇವ, ತೆಗೆದುಕೊಳ್ಳಿರಿ. ನಾಗರಾಯ, ನಾನು ನಿನ್ನ ಮಗಳ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಮಗಳ ಇಟ್ಟ ಅಚಲ ಭಕ್ತಿಯು ನಿನ್ನನ್ನು ಕಾಪಾಡಿತು ನಾಗರಾಯ. ನಿನ್ನ ಮಗಳಿಂದಲೇ ನಿನ್ನ ಮನೆತನದವರಿಗೆ ಅಧಿಕಾರ ಇರಲಿ ನಾಗರಾಯ. ನಿನ್ನ ಮಗಳ ದಾರಿ ಎರೆದು ಕೊಡುವೆನೆಂದರೆ ಈ ಬೆತ್ತದ ಜೊತೆ ದಾರಿ ಎರೆದು ಕೊಡುತ್ತೇನೆಂದು ವಚನ ಕೊಡು. ನಂತರ ನಿನಗೆ ಭಂಡಾರ ಕೊಡುವನು. ನಿನಗೆ ಬಂದ ಕಂಟಕ ಬಯಲಾಗುವುದು ನಾಗರಾಯ. ಹಾಗೆ ಆಗಲಿ ದೇವ, ನಿಮ್ಮ ಮಾತಿನಂತೆ ಆಗಲಿ ದೇವ. ನಾವಿನ್ನು ಹೋಗಿ ಬರುತ್ತೇವೆ, ನಮಗೆ ಆಶೀರ್ವಾದ ಮಾಡಿರಿ ನಾಗರಾಯ. ತೆಗೆದುಕೋ ಈ ಕಾರಿಕ ಭಂಡಾರವನ್ನು. ಇದನ್ನು ತೆಗೆದುಕೊಂಡು ನಿನ್ನ ಮನೆಯೆಲ್ಲ ಸಿಂಪರಣೆ ಮಾಡು. ನಿನಗೆ ಮನೆ ಇದ್ದಕ್ಕಿದ್ದಂತೆ ಆಗುತ್ತದೆ.
ನಾನು ಹೋಗಿ ಬರುವೆ ದೇವ, ನಮಗೆ ಆಶೀರ್ವಾದ ಮಾಡಿ. ತಥಾಸ್ತು. ಇವಾಗ ರಾಯನಿಗೆ ಕಲ್ಯಾಣವಾಗುವುದು. ಗೋಪಾಲಸಿದ್ದ ಯಾವ ವಿಕೋಪ ಬಂದರೂ ತಾಳಬೇಕಾಗಿದೆ. ಗೋಪಾಲಸಿದ್ದ ತಾಳಿದವನು ಬಾಳ್ಯಾನು, ಏರಿದವನು ಇಳಿದಾನು ಎಂಬ ಗಾದೆ ಮಾತಿನಂತೆ ಆಗಬೇಕಾಗಿದೆ. ಗೋಪಾಲಸಿದ್ದ ಹೌದು ಗುರುವೇ, ಹೌದು. ಅದರಂತ ನಡೆಯೋದು ನಮ್ಮ ಕಾಯಕವಾಗಿದೆ ಗುರುವೇ. ಗುರುವೇ, ಇನ್ನು ಮುಂದೆ ಯಾವ ವಿಚಾರ ಗುರುವೇ? ಹೇಳು ಗುರುವೇ, ಹೇಳು. ನೋಡು ಗೋಪಾಲಸಿದ್ದ, ಒಂದು ಮಹತ್ವದ ಪೂರ್ವಕ ಸಂದೇಶ ಬಂದೊದಗಿದೆ. ಅದ್ಯಾವುದಂದರೆ, ಲೋಕದಲ್ಲಿ ನಾಗರಾಯಣ ಮಗಳಾದ ಪದ್ಮಾಳಿಗೆ ಕುಂಕುಮ ಹಚ್ಚು ಕಾರ್ಯವನ್ನು ಮುಗಿಸಿಕೊಂಡು ಬರಬೇಕಾಗಿದೆ. ಗೋಪಾಲಸಿದ್ದ ಬೇಗನೆ ಹೋಗಿ ನೀನು ಮಾಯ ಸ್ವರೂಪದಿಂದ ಹೋಗಿ ತಂಗಿ ಎಲ್ಲಮ್ಮನನ್ನು ಕರೆದುಕೊಂಡು ಬಾ. ಗೋಪಾಲಸಿದ್ದ ಆಗಲಿ ಗುರುವೇ, ತಮ್ಮಿಚ್ಛೆಯಂತೆ ಆಗಲಿ. ನಾನು ಹೋಗಿ ಬರ್ತೇನೆ ಗುರುವೇ, ಹೋಗಿ ಬರ್ತೇನೆ. ತಥಾಸ್ತು. ಕಲ್ಯಾಣವಾಗಿ ಹೋಗಿ ಬರುವಂತರಾಗ ಗೋಪಾಲಸಿದ್ದ.